ವಿಜೇತ ಗಿಲ್ಲಿ ನಟ ಅವರ ಜೀವನ ಒಂದು ಅಪ್ಪಟ ಮಣ್ಣಿನ ಮಗನ ಯಶಸ್ಸಿನ ಕಥೆ. ಶೂನ್ಯದಿಂದ ಆರಂಭವಾಗಿ ಇಂದು ಕೋಟ್ಯಂತರ ಕನ್ನಡಿಗರ ಹೃದಯ ಗೆದ್ದ ಅವರ ಪಯಣ ಇಲ್ಲಿದೆ. ಗಿಲ್ಲಿ ನಟ ಹಳ್ಳಿಯ ಗಲ್ಲಿಯಿಂದ ಬಿಗ್ ಬಾಸ್ ದಿಲ್ಲಿಯವರೆಗೆ. 1. ಬಾಲ್ಯ ಮತ್ತು ಹಿನ್ನೆಲೆ. ದಿ ಹಂಬಲ್ ಬಿಗಿನಿಂಗ್ಸ್. ಗಿಲ್ಲಿ ನಟ ಅವರ ಅಸಲಿ ಹೆಸರು ನಟರಾಜ್. ಇವರು ಕರ್ನಾಟಕದ ಒಂದು ಪುಟ್ಟ ಹಳ್ಳಿಯ ರೈತ ಕುಟುಂಬದಲ್ಲಿ ಜನಿಸಿದವರು. ಜೀವನೋಪಾಯ: ಬಾಲ್ಯದಲ್ಲಿ ತಂದೆಯ ಜೊತೆ ಹೊಲದಲ್ಲಿ ಕೆಲಸ ಮಾಡುತ್ತಾ, ಕುರಿ ಮೇಯಿಸುತ್ತಾ ಬೆಳೆದವರು. ಹೆಸರಿನ ರಹಸ್ಯ: ಹಳ್ಳಿಯಲ್ಲಿ ಗಿಲ್ಲಿ ದಾಂಡು ಆಟದಲ್ಲಿ ಇವರು ಎತ್ತಿದ ಕೈ. ಅತಿ ವೇಗವಾಗಿ ಮತ್ತು ಚತುರತೆಯಿಂದ ಆಡುತ್ತಿದ್ದ ಕಾರಣ ಗೆಳೆಯರೆಲ್ಲ ಇವರನ್ನು ಪ್ರೀತಿಯಿಂದ ಗಿಲ್ಲಿ ಎಂದು ಕರೆಯಲು ಶುರು ಮಾಡಿದರು. ಅದೇ ಹೆಸರು ಮುಂದೆ ಅವರ ಗುರುತಾಯಿತು. 2. ಪ್ರತಿಭೆಯ ಅನಾವರಣ. ದಿ ಸೋಷಿಯಲ್ ಮೀಡಿಯಾ ಸ್ಟಾರ್. ನಟನೆಯಲ್ಲಿ ಆಸಕ್ತಿ ಇದ್ದರೂ ಅವಕಾಶಗಳು ಸಿಗುವುದು ಸುಲಭವಾಗಿರಲಿಲ್ಲ. ಆಗ ಅವರು ಆರಿಸಿಕೊಂಡ ಹಾದಿಯೇ ಸೋಷಿಯಲ್ ಮೀಡಿಯಾ. ಕಾಮಿಡಿ ವಿಡಿಯೋಗಳು, ಹಳ್ಳಿಯ ಭಾಷೆ, ರೈತರ ಸಮಸ್ಯೆಗಳು ಮತ್ತು ದೈನಂದಿನ ಜೀವನದ ಸಣ್ಣ ತಮಾಷೆಗಳನ್ನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಲು ಶುರು ಮಾಡಿದರು. ವೈರಲ್ ಮ್ಯಾಜಿಕ್. ಅವರ ಮುಗ್ಧ ಹಾಸ್ಯ ಮತ್ತು ಗಿಲ್ಲಿ ಸ್ಟೈಲ್ ಮಾತುಗಳು ಇಡೀ ಕರ್ನಾಟಕದಲ್ಲಿ ವೈರಲ್ ಆದವು. ಲಕ್ಷಾಂತರ ಫಾಲೋವರ್ಸ್ ಅವರನ್ನು ಫಾಲೋ ಮಾಡಲು ಶುರು ಮಾಡಿದರು. 3. ಬಿಗ್ ಬಾಸ್ ಎಂಬ ಅಗ್ನಿ ಪರೀಕ್ಷೆ, ದ ಟರ್ನಿಂಗ್ ಪಾಯಿಂಟ್. 2025ರ ಕೊನೆಯಲ್ಲಿ ಬಿಗ್ ಬಾಸ್ ಕನ್ನಡ ಸೀಸನ್ 12ಕ್ಕೆ ಸ್ಪರ್ಧಿಯಾಗಿ ಆಯ್ಕೆಯಾದಾಗ ಅವರ ಬದುಕು ಸಂಪೂರ್ಣ ಬದಲಾಯಿತು. ಮನೆಯಲ್ಲಿನ ಸವಾಲು, ಮನೆಯಲ್ಲಿದ್ದ ದೊಡ್ಡ ಸ್ಟಾರ್ಗಳು ಮತ್ತು ಅನುಭವಿಗಳ ನಡುವೆ ಈ ಹಳ್ಳಿಯ ಹುಡುಗ ಎಷ್ಟು ದಿನ ಇರುತ್ತಾರೆ ಎಂದು ಹಲವರು ಅಂದುಕೊಂಡಿದ್ದರು. ಗೆಲುವಿನ ಹಾದಿ. ಆದರೆ ಗಿಲ್ಲಿ ನಟ ಸೋಲೊಪ್ಪಲಿಲ್ಲ. ಯಾರಿಗೂ ಕೇಡು ಬಯಸದ ಸ್ವಭಾವ. ಕಠಿಣ ಪರಿಶ್ರಮದ ಟಾಸ್ಕ್ಗಳು. ಕಿಚ್ಚ ಸುದೀಪ್ ಅವರಿಂದ ಸದಾ ಮೆಚ್ಚುಗೆ ಪಡೆಯುತ್ತಿದ್ದ ರೀತಿ. 4. ಇತಿಹಾಸ ಸೃಷ್ಟಿಸಿದ ವಿನ್ನರ್, ದ ಹಿಸ್ಟಾರಿಕ್ ವಿನ್. ಜನವರಿ 2026ರ ಆ ರಾತ್ರಿ ಇಡೀ ಕರ್ನಾಟಕದ ಕಣ್ಣು ಟಿವಿಯ ಮೇಲಿತ್ತು. ಅಭಿಮಾನಿಗಳ ಶಕ್ತಿ. ಗಿಲ್ಲಿ ನಟ ಪರವಾಗಿ ಹಳ್ಳಿಗಳಲ್ಲಿ ಜನ ವೋಟ್ ಮಾಡಿದರು. ರೈತ ಸಂಘಗಳು ಮತ್ತು ಯುವಜನತೆಯವರ ಪರವಾಗಿ ನಿಂತರು. ವಿಜಯೋತ್ಸವ. ಸುದೀಪ್ ಅವರು ಗಿಲ್ಲಿ ನಟನ ಕೈಯನ್ನು ಮೇಲೆತ್ತಿದಾಗ ಅವರು ಕಣ್ಣೀರಿಟ್ಟರು. ಆ ಕಣ್ಣೀರು ಕೇವಲ ಸಂತೋಷದ್ದಲ್ಲ, ಇಷ್ಟು ವರ್ಷಗಳ ಅವರ ಶ್ರಮದ ಫಲವಾಗಿತ್ತು. 5. ಇಂದಿನ ಗಿಲ್ಲಿ ನಟ, ದಿ ಐಕಾನ್ ಆಫ್ 2026. ಈಗ ಮಾರ್ಚ್ 2026ರಲ್ಲಿ ಗಿಲ್ಲಿ ನಟ ಅವರು ಕೇವಲ ಒಬ್ಬ ನಟನಾಗಿ ಉಳಿದಿಲ್ಲ. ಸಿನಿಮಾ, 2 ದೊಡ್ಡ ಬ್ಯಾನರ್ಗಳ ಸಿನಿಮಾದಲ್ಲಿ ಹೀರೋ ಆಗಿ ನಟಿಸುತ್ತಿದ್ದಾರೆ. ಒಬ್ಬ ರೈತನ ಮಗ ಮನಸ್ಸು ಮಾಡಿದರೆ ಏನನ್ನಾದರೂ ಸಾಧಿಸಬಹುದು ಎಂಬ ಮಾತಿಗೆ ಅವರು ಜೀವಂತ ಉದಾಹರಣೆ. ಸರಳತೆ. ಎಷ್ಟೇ ದೊಡ್ಡ ಸ್ಟಾರ್ ಆದರೂ ಇಂದಿಗೂ ಅವರು ಹಳ್ಳಿಗೆ ಹೋದಾಗ ಮಣ್ಣಿನಲ್ಲಿ ಕುಳಿತು ಹಳೆಯ ಗೆಳೆಯರ ಜೊತೆ. 11. ಬಿಗ್ ಬಾಸ್ ಕನ್ನಡ ಸೀಸನ್ 12. ಭವ್ಯ ಇತಿಹಾಸದಲ್ಲಿ ಗಿಲ್ಲಿ ನಟ ಅವರ ಗೆಲುವು ಒಂದು ಸುಂದರವಾದ ಮತ್ತು ಸ್ಫೂರ್ತಿದಾಯಕ ಅಧ್ಯಾಯ. ಒಬ್ಬ ಸಾಮಾನ್ಯ ಹಳ್ಳಿಯ ಪ್ರತಿಭೆ ಹೇಗೆ ಇಡೀ ಕರ್ನಾಟಕದ ಜನರ ಮನ ಗೆದ್ದು ವಿನ್ನರ್ ಪಟ್ಟಕ್ಕೇರಿದರು ಎಂಬುದು ಒಂದು ಅದ್ಭುತ ಸಿನಿಮಾ ಸ್ಕ್ರಿಪ್ಟ್ ನಂತೆ ಇದೆ. ಇದರ ಸಂಪೂರ್ಣ ಫಿಲ್ಮಿ ವಿಶ್ಲೇಷಣೆ ಇಲ್ಲಿದೆ. 1. ಬಿಗ್ ಬಾಸ್ ಕನ್ನಡ 12. ಗಿಲ್ಲಿ ನಟನ ಸಾಮ್ರಾಜ್ಯ. ಪ್ರಾರಂಭ. ದಿ ಎಂಟ್ರಿ. ಸಿನಿಮಾದಲ್ಲಿ ಒಬ್ಬ ಮುಗ್ಧ ಹಳ್ಳಿಯ ಹುಡುಗ ನಗರಕ್ಕೆ ಬಂದು ತನ್ನ ಚತುರತೆಯಿಂದ ಎಲ್ಲರನ್ನೂ ಬೆರಗುಗೊಳಿಸುವಂತೆ ಗಿಲ್ಲಿ ನಟ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟರು. ಅವರ ವಿಶಿಷ್ಟ ಶೈಲಿಯ ಕನ್ನಡ ಮಾತುಗಾರಿಕೆ ಮತ್ತು ಗಿಲ್ಲಿ ಎಂಬ ಹೆಸರಿನಷ್ಟೇ ವೇಗವಾಗಿ ಅವರು ಎಲ್ಲರ ಜೊತೆ ಬೆರೆತುಕೊಂಡರು. ಸಂಘರ್ಷ, ದ ಸ್ಟ್ರಗಲ್ ಮತ್ತು ಟಾಸ್ಕ್ಸ್. ಮನೆಯೊಳಗಿದ್ದಾಗ ಅವರು ಎದುರಿಸಿದ ಸವಾಲುಗಳು ಸಾಮಾನ್ಯವಲ್ಲ. ದೈಹಿಕ ಟಾಸ್ಕ್. ತಮ್ಮ ಸಣ್ಣ ಶರೀರದ ಹೊರತಾಗಿಯೂ ಬೆವರಿಳಿಸುವ ದೈಹಿಕ ಟಾಸ್ಕ್ಗಳಲ್ಲಿ ಬಲಿಷ್ಠ ಸ್ಪರ್ಧಿಗಳಿಗೆ ನಡುಕ ಹುಟ್ಟಿಸಿದರು. ಮಾನಸಿಕ ಆಟ. ಯಾರ ವಿರುದ್ಧವೂ ದ್ವೇಷ ಸಾಧಿಸದೆ ಹಾಸ್ಯದ ಮೂಲಕವೇ ಎದುರಾಳಿಗಳ ಸ್ಟ್ರಾಟಜಿಯನ್ನು ಧೂಳಿಪಟ ಮಾಡಿದರು. 2. ವಿನ್ನರ್ ಆಗಲು ಕಾರಣವಾದ ಎಲಿಮೆಂಟ್ಸ್. ಹಾಸ್ಯ ಪ್ರಜ್ಞೆ. ಮನೆಯಲ್ಲಿ ಅದೆಷ್ಟೇ ಉದ್ವಿಗ್ನ ವಾತಾವರಣವಿದ್ದರೂ ತಮ್ಮ ಕಾಮಿಡಿ ಮೂಲಕ ಎಲ್ಲರ ಮುಖದಲ್ಲಿ ನಗು ತರುತ್ತಿದ್ದರು. ಮುಗ್ಧತೆ ಮತ್ತು ಪ್ರಾಮಾಣಿಕತೆ. ತಪ್ಪು ಮಾಡಿದಾಗ ಒಪ್ಪಿಕೊಳ್ಳುವ ಮತ್ತು ಯಾರಿಗೂ ಬೆನ್ನಿಗೆ ಚೂರಿ ಹಾಕದ ಅವರ ಗುಣ ಕರ್ನಾಟಕದ ಮನೆ ಮಂದಿಗೆ ಇಷ್ಟವಾಯಿತು. ರೈತನ ಮಗ. ತಾವು ಒಬ್ಬ ರೈತ ಕುಟುಂಬದಿಂದ ಬಂದವರು ಎಂಬ ಹೆಮ್ಮೆಯನ್ನು ಅವರು ಸದಾ ಎತ್ತಿ ಹಿಡಿದರು. ಇದು ಸಾಮಾನ್ಯ ಜನರೊಂದಿಗೆ ಕಾಮನ್ ಮ್ಯಾನ್ ನೇರವಾದ ಕನೆಕ್ಷನ್ ಬೆಳೆಸಿತು. 3. ಗ್ರ್ಯಾಂಡ್ ಫಿನಾಲೆ, ಆ ರೋಚಕ ಕ್ಷಣ. ಸ್ಥಳ: ಬಿಗ್ ಬಾಸ್ ವೇದಿಕೆ. ಸಮಯ: ಜನವರಿ 2026ರ ಕೊನೆಯ ವಾರ. ಕಿಚ್ಚ ಸುದೀಪ್ ಅವರು ಗಿಲ್ಲಿ ನಟ ಅವರ ಕೈಯನ್ನು ಮೇಲೆತ್ತಿದಾಗ ಇಡೀ ಕರ್ನಾಟಕವೇ ಸಂಭ್ರಮಿಸಿತು. ಬಹುಮಾನ: ಅವರಿಗೆ ಭಾರಿ ಮೊತ್ತದ ನಗದು ಹಣ, ಒಂದು ಸುಂದರವಾದ ಕಾರು ಮತ್ತು ಬಿಗ್ ಬಾಸ್ ಸೀಸನ್ 12ರ ಚಿನ್ನದ ಲೇಪಿತ ಟ್ರೋಫಿ ಲಭಿಸಿತು. ರನ್ನರ್ ಅಪ್:
ಕಠಿಣ ಪೈಪೋಟಿ ನೀಡಿದ ಇನ್ನೊಬ್ಬ ಪ್ರಬಲ ಸ್ಪರ್ಧಿ ರನ್ನರ್ ಅಪ್ ಸ್ಥಾನಕ್ಕೆ ತೃಪ್ತಿಪಟ್ಟರು. 4. ಗೆಲುವಿನ ನಂತರದ ಜೀವನ, ಪೋಸ್ಟ್ ವಿನ್ನರ್ ಲೈಫ್. ಗೆದ್ದ ನಂತರ ಗಿಲ್ಲಿ ನಟ ಅವರಿಗೆ ಈಗ ಬೇಡಿಕೆ ಹೆಚ್ಚಾಗಿದೆ. ಸಿನಿಮಾ ಅವಕಾಶಗಳು. ಸ್ಯಾಂಡಲ್ವುಡ್ನ ದೊಡ್ಡ ನಿರ್ಮಾಣ ಸಂಸ್ಥೆಗಳು ಅವರನ್ನು ಹೀರೋ ಆಗಿ ಸೈನ್ ಮಾಡಲು ಮುಂದೆ ಬರುತ್ತಿವೆ. ಬ್ರ್ಯಾಂಡ್ ಅಂಬಾಸಿಡರ್. ಹಳ್ಳಿಯ ಮಣ್ಣಿನ ಗುಣವಿರುವ ಉತ್ಪನ್ನಗಳಿಗೆ ಅವರು ರಾಯಭಾರಿಯಾಗುತ್ತಿದ್ದಾರೆ. ಸಮಾಜ ಸೇವೆ. ತಮ್ಮ ಗೆಲುವಿನ ಹಣದ ಒಂದು ಭಾಗವನ್ನು ರೈತ ಸಂಘಗಳಿಗೆ ಅಥವಾ ಹಳ್ಳಿಯ ಶಾಲೆಗಳಿಗೆ ನೀಡುವ ಇಚ್ಛೆಯನ್ನು ಅವರು ವ್ಯಕ್ತಪಡಿಸಿದ್ದಾರೆ. 1. ಆಟ ಅಂದ್ರೆ ಅದು ಗಿಲ್ಲಿ ನಾಟ ತರ ಇರಬೇಕು, ಹೊಡೆದರೆ ಬೌಂಡ್ರಿ ದಾಟಬೇಕು. 2. ಹಳ್ಳಿಯವರು ಹಳ್ಳಿಲಿ ಮಾತ್ರ ಇರಲ್ಲ, ಮನಸ್ಸು ಮಾಡಿದ್ರೆ ಬಿಗ್ ಬಾಸ್ ಕಪ್ ಕೂಡ ಹಿಡಿತಾರೆ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಒಟ್ಟಿಗೆ ವಿಡಿಯೋನ ಶೇರ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವೀಕ್ಷಕರೇ, ಧನ್ಯವಾದಗಳು.